ನಮಸ್ಕಾರ. ಬನ್ನಿ, ಇವತ್ತು ನಾವು ನೇರವಾಗಿ 12ನೇ ಶತಮಾನಕ್ಕೆ ಹೋಗೋಣ. ಅಲ್ಲಿ ಒಬ್ಬ ಅತೀಂದ್ರಿಯ ಕವಯಿತ್ರಿಯ ಧ್ವನಿಯನ್ನ ಕೇಳೋಣ. ಆಕೆ ಮಾತುಗಳು ಕೇವಲ ಕವಿತೆಯಾಗಿರಲಿಲ್ಲ, ಅವು ಅಕ್ಷರಶಃ ಒಂದೊಂದು ಕ್ರಾಂತಿಯ ಕಿಡಿಯಾಗಿದ್ವು. ಈ ಒಂದು ಸಾಲಿನಿಂದಲೇ ನಮ್ಮ ಪಯಣ ಶುರುವಾಗ್ಲಿ. ಉಟ್ಟ ಉಡುಗೆಯ ಸೆಳೆದರೆ ಮುಚ್ಚಿ ಮುಸುಕಿದ ನಿರ್ವಾಣವ ಸೆಳೆಯಬಹುದೇ? ಅಂದ್ರೆ ಯೋಚನೆ ಮಾಡಿ, ನನ್ನ ಮೈಮೇಲಿರೋ ಬಟ್ಟೆಯನ್ನ ಬೇಕಾದ್ರೆ ಕಿತ್ಕೊಳ್ಳಬಹುದು, ಆದ್ರೆ ನನ್ನನ್ನ ಆವರಿಸಿರೋ, ನನ್ನನ್ನ ಮುಚ್ಚಿರೋ ಆ ದೈವಿಕ ಸ್ಥಿತಿಯನ್ನ ಕಸಿಯೋಕ್ಕಾಗುತ್ತಾ? ಎಂಥ ನೇರವಾದ, ಚುಚ್ಚುಕಾಗೆ ಕೇಳೋ ಮಾತು ಇದು, ಅಲ್ವಾ? ಸೋ ನಮ್ಮ ಇವತ್ತಿನ ಹುಡುಕಾಟ ಶುರುವಾಗೋದೇ ಇಲ್ಲಿಂದ. ಇಂತಹ ಮಾತನ್ನ ಯಾರು ಹೇಳಿದ್ದು? ಯಾಕೆ ಹೇಳಬೇಕಾಗಿ ಬಂತು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಅಕ್ಕ ಮಹಾದೇವಿಯವರ ಜೀವನ ಮತ್ತು ಅವರ ತತ್ವಗಳ ಆಳಕ್ಕೆ ಇಳಿಯೋಣ. ಒಂದು ಕ್ಷಣ ಕಣ್ಣು ಮುಚ್ಚಿ 12ನೇ ಶತಮಾನದ ಭಾರತವನ್ನ ಊಹಿಸ್ಕೊಳ್ಳಿ. ಕಲ್ಯಾಣ ಪಟ್ಟಣ. ಅಲ್ಲಿ ಅನುಭವ ಮಂಟಪ ಅಂತ ಒಂದು ದೊಡ್ಡ ಜ್ಞಾನಸಭೆ ನಡೀತಿದೆ. ಅಲ್ಲಿದ್ದವರೆಲ್ಲ ದೊಡ್ಡ ದೊಡ್ಡ ಶರಣರು, ಸಂತರು, ಬಹುತೇಕ ಎಲ್ಲರೂ ಗಂಡಸರೇ. ಅಂಥ ಸಭೆಯ ಮಧ್ಯಕ್ಕೆ ಒಬ್ಬ ಯುವತಿ ಬರ್ತಾಳೆ, ಅಕ್ಕ ಮಹಾದೇವಿ. ಮೈಮೇಲೆ ಒಂದೇ ಒಂದು ನೂಲಿಲ್ದೆ ಇಡೀ ಸಭೆಯೇ ಒಮ್ಮೆ ದಂಗಾಗಿ ಹೋಗುತ್ತೆ. ಆದ್ರೆ ಅವಳ ದಿಟ್ಟ ನಡೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಅವಳ ಮನಸ್ಸಿನೊಳಗಿಳಿಬೇಕು. ಅವಳ ಆ ಕೃತಿಯ ಹಿಂದಿದ್ದ ತತ್ವ ಏನು, ಅದನ್ನ ಅವಳ ಮಾತುಗಳಲ್ಲಿ, ಅವಳ ಒಂದು ಅದ್ಭುತವಾದ ವಚನದ ಮೂಲಕ ತಿಳ್ಕೊಳ್ಳೋಣ. ಅಕ್ಕನ ಈ ವಚನ ಇದೆಯಲ್ಲ, ಇದೊಂದು ಕವಿತೆಗಿಂತ ಹೆಚ್ಚಾಗಿ ಅವಳ ಜೀವನದ ಒಂದು ಪ್ರಣಾಳಿಕೆ ಅಂತಲೇ ಹೇಳ್ಬೋದು. ಯಾಕೆ ಲೌಕಿಕ ಜೀವನವನ್ನ, ಆಡಂಬರದ ಬದುಕನ್ನ ಅವಳು ತಿರಸ್ಕರಿಸ್ತಳು ಅನ್ನೋದಕ್ಕೆ ಇದು ಒಂದು ಬಲವಾದ ಕಾರಣ ಕೊಡುತ್ತೆ. ಅಕ್ಕ ಒಂದು ಅದ್ಭುತವಾದ ಹೋಲಿಕೆ ಕೊಡ್ತಾಳೆ. ಅವಳು ಹೇಳ್ತಾಳೆ, ಒಂದು ಮರವನ್ನ ನೋಡಿ, ಅದಕ್ಕೆ ತಿರುಳೇ ಇಲ್ಲ ಅಂದ್ರೆ ಏನಾಗುತ್ತೆ? ಒಳಗಿಂದಾನೇ ಹುಳುಗಳು ಸೇರ್ಕೊಂಡು ಅದನ್ನ ತಿಂದು ಹಾಕುತ್ತೆ ಅಲ್ವಾ? ಹಾಗೆಯೇ ಒಬ್ಬ ಯಜಮಾನನೇ ಇಲ್ಲದ ಮನೆ, ಯಾರು ಬೇಕಾದ್ರೂ ಒಳಗೆ ಬರ್ಬೋದು. ಬೀದಿ ನಾಯಿಗಳಿಗೆಲ್ಲ ಆಟ ಆಡೋ ಜಾಗ ಆಗ್ಬಿಡುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಒಬ್ಬ ರಾಜನೇ ಇಲ್ಲದ ರಾಜ್ಯವನ್ನ ಕಲ್ಪಿಸ್ಕೊಳ್ಳಿ. ಸಣ್ಣ ಪುಟ್ಟ ಪಾಳೆಗಾರೆಲ್ಲ ಬಂದು ಅದನ್ನ ಹರಿದು ಹಂಚ್ಕೊಂಡ್ಬಿಡ್ತಾರೆ. ಈ ಎಲ್ಲ ಉದಾಹರಣೆಗಳನ್ನ ಕೊಟ್ಟು ಅಕ್ಕ ಕೊನೆಗೆ ಹೇಳೋದು, ಅದೇ ರೀತಿ ನಿನ್ನ ನೆನಪಿಲ್ಲದ, ದೈವ ಸ್ಮರಣೆ ಇಲ್ಲದ ಈ ದೇಹ ಅನ್ನೋದಿದೆಯಲ್ಲ, ಇದು ಬರೀ ಭೂತಪ್ರೇತಗಳಿಗೆ, ಕೆಟ್ಟ ಆಲೋಚನೆಗಳಿಗೆ ಒಂದು ಕಾಡುವ ಅರಮನೆ ಆಗ್ಬಿಡುತ್ತೆ ಅಂತೆ. ಇದು ಅವಳ ಪತಿ ರಾಜಕೌಶಿಕನ ಜೊತೆಗಿನ ಜೀವನದ ಮೇಲಿನ ಒಂದು ನೇರ ಟೀಕೆ. ಅವನ ರಾಜ್ಯ, ಅವನ ಬದುಕು ಎಲ್ಲವೂ ಆಧ್ಯಾತ್ಮಿಕವಾಗಿ ಪೊಳ್ಳಾಗಿತ್ತು ಅಂತ ಅವಳು ಸಾರಿ ಹೇಳ್ತಿದ್ದಾಳೆ. ಸರಿ, ಈಗ ನಾವು ಮತ್ತೆ ಅನುಭವ ಮಂಟಪದ ಆ ದೃಶ್ಯಕ್ಕೆ ವಾಪಸ್ ಬರೋಣ. ಅಲ್ಲಿ ಅವಳನ್ನ ಪ್ರಶ್ನೆ ಮಾಡಿದಾಗ ಅವಳು ಸುಮ್ಮನಾಗ್ಲಿಲ್ಲ. ಬದಲಿಗೆ ತನ್ನ ಸ್ಥಿತಿಯನ್ನ ಸಮರ್ಥಿಸ್ಕೊಳ್ಳೋಕ್ಕೆ ಚುರುಕಾದ ಪ್ರಶ್ನೆಗಳ ಸರಮಾಲೆಯನ್ನೇ ಮುಂದಿಡ್ತಾಳೆ. ಅವಳ ವಾದದ ತಿರುಳೇ ಇದು ನೋಡಿ, ಹೊರಗಿನ ವಸ್ತುಗಳಿಗೂ ಒಳಗಿನ ಸತ್ಯಕ್ಕೂ ಇರೋ ವ್ಯತ್ಯಾಸ. ಅವಳು ಕೇಳ್ತಾಳೆ, ನನ್ನತ್ರ ಇರೋ ಹಣವನ್ನ, ಧನವನ್ನ ನೀವು ಕಸೀಬೋದು ಸರಿ, ಆದರೆ ನನ್ನ ಮಾತನ್ನ, ನನ್ನ ಸತ್ಯಸಂಧತೆಯನ್ನ ಕಸೀಲಿಕ್ಕಾಗುತ್ತಾ? ನನ್ನ ಮೈಮೇಲಿರೋ ಬಟ್ಟೆಯನ್ನ, ಉಡುಗೆಯನ್ನ ಸೆಳೀಬೋದು, ಒಪ್ಕೊಳ್ತೀನಿ, ಆದ್ರೆ ನನ್ನೊಳಗಿರೋ ಆ ದೈವಿಕ ಸ್ಥಿತಿಯನ್ನ, ಆ ನಿರ್ವಾಳವನ್ನ ಸೆಳೆಯೋಕ್ ಸಾಧ್ಯನಾ? ನನ್ನ ಕುಲ, ಜಾತಿಯನ್ನ ಬೇಕಾದ್ರೆ ಪ್ರಶ್ನೆ ಮಾಡಿ, ಆದ್ರೆ ನನ್ನ ಅಚಲವಾದ ಸಂಕಲ್ಪವನ್ನ, ನನ್ನ ಛಲವನ್ನ ಮುಟ್ಟೋಕಾದ್ರೂ ಆಗುತ್ತಾ? ಎಂಥ ಅದ್ಭುತವಾದ ವಾದ! ಇಲ್ಲೇ ನೋಡಿ ಅಕ್ಕನ ಜಾಣ್ಮೆ ಇರೋದು. ನಿರ್ವಾಣ ಅನ್ನೋ ಪದಕ್ಕವಳೊಂದು ಹೊಸ ಅರ್ಥವನ್ನೇ ಕೊಟ್ಬಿಡ್ತಾಳೆ. ಸಾಮಾನ್ಯವಾಗಿ ನಿರ್ವಾಣ ಅಂದ್ರೆ ಶೂನ್ಯ, ಏನೂ ಇಲ್ದಿರೋದು ಅಂತ ಅನ್ಕೋತೀವಿ. ಆದ್ರೆ ಅಕ್ಕ ಹೇಳ್ತಾಳೆ, ನನ್ನ ನಿರ್ವಾಣ ಅಂದ್ರೆ ಬಟ್ಟೆ ಇಲ್ದಿರೋದಲ್ಲ, ಅದು ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗದ ಒಂದು ದೈವಿಕ ಹೊದಿಕೆ, ಸಾಮಾಜಿಕ ನಾಚಿಕೆ, ಅವಮಾನಗಳನ್ನೆಲ್ಲ ಮೀರಿದ ಒಂದು ಆಧ್ಯಾತ್ಮಿಕ ರಕ್ಷಾಕವಚ ಅಂತ. ಅವಳ ತತ್ವಶಾಸ್ತ್ರದಲ್ಲಿ ಒಂದು ತುಂಬನೇ ಆಸಕ್ತಿಕರವಾದ ವಿರೋಧಾಭಾಸ ಇದೆ. ಒಂದನ್ನ ನಾಶ ಮಾಡಿ ಇನ್ನೊಂದನ್ನ ಉಳಿಸ್ಕೊಳ್ಳೋದು. ಏನದು? ಅಕ್ಕ ತನ್ನ ವಚನದಲ್ಲಿ ಒಂದ್ ಕಡೆ ಛಲವಳಿದು ಭಕ್ತಿಯಾದವಳು ಅಂತಾಳೆ. ಅಂದ್ರೆ ಲೌಕಿಕ ಹಠ, ನನ್ನದು ಅನ್ನೋ ಅಹಂಕಾರ, ಸಮಾಜದಲ್ಲಿ ದೊಡ್ಡವಳಾಗ್ಬೇಕು ಅನ್ನೋ ಆಸೆಯನ್ನೆಲ್ಲ ನಾಶ ಮಾಡಿದವಳು ಅಂತ. ಆದ್ರೆ ಅದೇ ಉಸಿರಲ್ಲಿ ತಾನು ಛಲ ಉಳಿದವಳು ಅಂತಾನೂ ಹೇಳ್ಕೊಳ್ತಾಳೆ. ಅಂದ್ರೆ ದೈವದ ಜತೆ ಒಂದಾಗ್ಬೇಕು ಅನ್ನೋ ಒಂದೇ ಒಂದು ಅಚಲವಾದ ಆಧ್ಯಾತ್ಮಿಕ ಸಂಕಲ್ಪವನ್ನ ಮಾತ್ರ ಉಳಿಸ್ಕೊಂಡವಳು ಅಂತ. ಒಂದೇ ಪದಕ್ಕೆ ಎರಡೂ ಅರ್ಥ, ಎರಡು ಸ್ಥಿತಿ. ಅದ್ಭುತ ಅಲ್ವಾ? ಸೊ ಈ ಎರಡು ವಚನಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೆ ಪೂರ್ತಿ ಚಿತ್ರಣ ಸಿಗುತ್ತೆ. ತಿರುಳಿಲ್ಲದ ಮರದ ಹಾಗಿದ್ದ ತನ್ನ ಹಳೆಯ ಜೀವನವನ್ನ, ಆ ಪೊಳ್ಳು ಸಾಮ್ರಾಜ್ಯವನ್ನ ಸುಟ್ಟು ಹಾಕಿದ್ದು ಯಾಕೆ ಅಂದ್ರೆ, ಯಾರೂ ನಾಶ ಮಾಡೋಕೆ ಆಗದಂತಹ ಒಂದು ಆಂತರಿಕ ಸಾಮ್ರಾಜ್ಯವನ್ನ ಕಟ್ಟಿಕೊಳ್ಳೋಕೆ, ಯಾರೂ ಕಸಿಯೋಕೆ ಆಗದ ದೈವಿಕ ಹೊದಿಕೆಯನ್ನ ಧರಿಸ್ಕೊಳ್ಳೋಕೆ. ಹಾಗಾದ್ರೆ ಅಕ್ಕ ಮಹಾದೇವಿಯವರ ಮಹತ್ವ ಇವತ್ತಿಗೂ ಯಾಕಿದೆ? 12ನೇ ಶತಮಾನದಲ್ಲಿ ಅವಳು ಎತ್ತಿದ ಆ ಬಂಡಾಯದ ಧ್ವನಿ ಇವತ್ತಿನ ನಮ್ಮ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ಬೋದು? ನೋಡಿ, ಅವಳದ್ದು ಕೇವಲ ವೈಯಕ್ತಿಕ ಬಂಡಾಯ ಆಗಿರಲಿಲ್ಲ,
ಅದು ಆ ಕಾಲದ ಸಮಾಜದ 3 ಮುಖ್ಯ ಆಧಾರ ಸ್ತಂಭಗಳ ಮೇಲಿನ ನೇರ ದಾಳಿಯಾಗಿತ್ತು. ಮೊದಲನೇದು ಆರ್ಥಿಕ. ಧನ ಅಥವಾ ಸಂಪತ್ತೇ ಎಲ್ಲ ಅನ್ನೋದನ್ನ ತಿರಸ್ಕರಿಸಿದಳು. ಎರಡನೇದು ಸಾಮಾಜಿಕ. ಕುಲ ಅಥವಾ ಜಾತಿಯೇ ಗುರುತು ಅನ್ನೋದನ್ನ ನಿರಾಕರಿಸಿದರು. ಮೂರನೇದು ಪಿತೃಪ್ರಧಾನ ವ್ಯವಸ್ಥೆ. ಉಡುಗೆ ಅಥವಾ ಬಟ್ಟೆಯನ್ನೇ ಹೆಣ್ಣಿನ ನಮ್ರತೆಯ ಸಂಕೇತ ಅಂತ ಹೇರಿದ್ದನ್ನ ಅವಳು ಒಡೆದುಹಾಕಿದ್ರು. ಹಾಗಾಗಿ ನಾವು ಕೊನೆಗೆ ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಇದು. ಅವಳ ನಗ್ನತೆ ಅನ್ನೋದು ಕೇವಲ ಮೈ ಮೇಲೆ ಬಟ್ಟೆ ಇಲ್ದಿರೋ ಸ್ಥಿತಿ ಅಲ್ಲ. ಅದು ನನ್ನ ಆತ್ಮಕ್ಕೆ ನಾನೇ ಒಡತಿ, ನನ್ನ ಆಧ್ಯಾತ್ಮಿಕತೆಗೆ ನಾನೇ ಸಾರ್ವಭೌಮೆ ಅನ್ನೋ ಒಂದು ಅಂತಿಮ ಘೋಷಣೆಯಾಗಿತ್ತು. ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಅಕ್ಕ ಆ ಕಾಲದ ಧನ, ಕುಲ, ಉಡುಗೆ ಅನ್ನೋ ಹೊದಿಕೆಗಳನ್ನ ಕಳಚಿ ಬಿಸಾಡಿದ್ಲು. ಹಾಗಾದ್ರೆ ಇವತ್ತು ನಾವು ನಮ್ಮ ನಿಜವಾದ ಸ್ವರೂಪವನ್ನ ಮರೆಮಾಚೋಕೆ ಯಾವೆಲ್ಲ ಹೊದಿಕೆಗಳನ್ನ ಹಾಕೊಂಡಿದೀವಿ? ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇಲ್ಲ ನಮ್ಮ ಮನಸ್ಸಿನೊಳಗೆ ಇರ್ಬೋದು. ಅವಳ ಹಾಗೆ ಆ ಹೊದಿಕೆಗಳನ್ನ ಕಳಚೋಕೆ ನಮಗೆ ಏನೆಲ್ಲ ಬೇಕಾಗಬಹುದು? ಯೋಚಿಸಿ.